ಜಿಬಿಯಿಂದ ಫುಟ್ಪಾತನ್ನು ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರು ಆ ಒಂದು ಒತ್ತುವರಿಯನ್ನು ತೆರವು ಮಾಡುವಂಥ ಕೆಲಸ ಮಾಡ್ತಾರೆ. ಅದರಲ್ಲಿ ಸಹ ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಒತ್ತುವರಿ ತೆರವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಫುಟ್ಪಾತ್ ವ್ಯಾಪಾರಿಗಳಂತಂದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ಕೀಳ್ಮಟ್ಟದಲ್ಲಿ ನೋಡ್ತಾರೆ. ಆದರೆ ಫುಟ್ಪಾತ್ನಲ್ಲಿ ಸಾಕಷ್ಟು ಜನ ವ್ಯಾಪಾರವನ್ನು ಮಾಡಿಕೊಂಡು ಮತ್ತು ಅವ್ರ ಜೀವನವನ್ನು ನಡೆಸ್ಕೊಳ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಯಾರಿರ್ಬೋದು ಮತ್ತು ಅವರು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ಕೊಂಡು ದಿನನಿತ್ಯ ಜೀವನ ಹೇಗೆಲ್ಲ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಇರ್ಬೋದು. ಜೊತೆಗೆ ಅವ್ರಿಗೇನು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಎಂಥವ್ರು ಇರ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಒಂದು ವಿಡಿಯೋದಲ್ಲಿ. ನಮ್ಮ ಜೊತೆ ಇವತ್ತು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಕ್ಕಂಥ ಒಬ್ಬ ಏನು ವ್ಯಾಪಾರಸ್ಥರಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ಸ್ತೇನೆ. ಅವ್ರು ಮೂಲತಃ ಅಂಗವಿಕಲರು ಅಂತಲೇ ಹೇಳ್ಬೋದು. ಅವ್ರ ಜೊತೆಗೆ ಯಾಕಂತಾರೆ ಈ ಒಂದು ಅಂದರೆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ಕೊಂಡೆ ಒಂದು ಜೀವನವನ್ನು ನಡೆಸ್ತಾರೆ. ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಈಗ ಫುಟ್ಪಾತ್ನ ವ್ಯಾಪಾರನ ಏನು ಫುಟ್ಪಾತನ್ನು ತೆರವು ಮಾಡಿ ಅಂದರೆ ತಮ್ಮ ಏನು ಅಂಗಡಿ ಇರ್ಬೋದು ಮತ್ತು ಏನು ವ್ಯಾಪಾರ ಮಾಡ್ತಾರೆ ಅದಕ್ಕೆಲ್ಲ ಸರ್ಕಾರ ಕೂಡ ಈಗ ತೆರವು ಮಾಡಬೇಕಂತೇಳಿ ಒಂದು ಆದೇಶ ಹೊರಡಿಸಿ ಈಗ ಸದ್ಯಕ್ಕೆ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾರೆ. ತಮಗೆ ಎಷ್ಟೆಲ್ಲ ತೊಂದರೆ ಆಗಿದೆ ಅಂತ ಸರ್? ಖಂಡಿತ ಇದು ತೊಂದರೆ ಅನ್ನೋದಕ್ಕಿಂತ ಜೀವನನೇ ಒಂಥರ ಬೇಸರ ಆಗ್ತಾಯಿದೆ ಸರ್ ಇದು. ಯಾಕಂತಂದರೆ ಡೈಲಿ ನಾವು ಅದನ್ನ ನಂಬ್ಕೊಂಡೇ ಬದುಕ್ತಾ ಇದ್ದೀವಿ. ಇವಾಗ ನಾವು ಎಲ್ಲೋ ಕೆಲಸಕ್ಕೆ ಹೋಗಿ ದುಡಿಯೋಷ್ಟು ಶಕ್ತಿ ನಮಗಿಲ್ಲ. ಏನೋ ಕುತ್ಕೊಂಡಿರೋದ್ರ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂಥದ್ರಲ್ಲಿ ಇದಕ್ಕೂ ಮಣ್ಣಾಗ್ತಾ ಇದ್ದಾರೆ. ಅದು ನಮಗೆ ಏನು ಅದರಿಂದ ಏನು ಹೇಳೋದು, ಒಂದು ಇದು ಕೂಡ ಕೊಟ್ಟಿದ್ದಿಲ್ಲ ಸರ್, ನೋಟಿಸ್ ಕೂಡ ಕೊಟ್ಟಿದ್ದಿಲ್ಲ. ಅವರು ಅದೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವರು ನಮಗೆ ಎಲ್ಲಾದರೂ ಒಂದು ಜಾಗ ಮಾಡಿಕೊಟ್ಟು ಎತ್ತಿದ್ರೂ ಅದು ಒಂಥರ ಪರವಾಗಿಲ್ಲ. ಇವಾಗ ನೋಡಿದ್ರೆ ಏನು ನೋಟಿಸ್ ಕೊಟ್ಟಿಲ್ದಿರ ಎತ್ತಿರೋದಕ್ಕೆ ಅದೊಂಥರ ನಮಗೆ ಬೇಸರ ಅನ್ನಿಸ್ತಾ ಇದೆ. ತುಂಬ ಬೇಜಾರಾಗ್ತಾ ಇದೆ ಸರ್ ಅದರಿಂದ. ಸದ್ಯ ಈಗ ಏನಂತಂದರೆ ಸರ್ಕಾರ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಇಲ್ಲಿವರೆಗೂ ಮಾಡ್ತೀನಿ ಅಂತ ಎಲ್ಲೇ ಹೇಳಿಲ್ಲ. ಒಂದು ಕಡೆ ಫ್ರೀಡಮ್ ಪಾರ್ಕಲ್ಲಿ ಬಂದು ಹೋರಾಟ ಮಾಡ್ತಾಯಿದ್ರ ಒಂದು ದಿನದಲ್ಲಿ ತಾವು, ಯಾಕಂದರೆ ಒಂದು ದಿನ ವ್ಯಾಪಾರ ಇಲ್ಲ ಅಂತಂದಾಗ ತಮ್ಮ ಒಂದು ಖರ್ಚು ವೆಚ್ಚ ಆಗಲಿರ್ಬೋದು, ಮನೆ ಸಂಸಾರ ನಡೆಸೋದಿರ್ಬೋದು, ಎಷ್ಟು ಕಷ್ಟ ಆಗ್ತದೆ ಅಂತ. ಸರ್ ಒಂದಿನ ಅಂತಲ್ಲ, ಇವಾಗ ನಾವು ಆಲ್ರೆಡಿ ಒಂದು ವಾರದಿಂದನೇ ಅಂಗಡಿ ಕ್ಲೋಸ್ ಮಾಡಿದ್ದೀವಿ. ಅಂಗಡಿ ಕ್ಲೋಸ್ ಆಗಿದೆ, ಎತ್ಕೊಂಡು ಹೋಗಿದ್ದಾರೆ. ಒಂದು ವಾರ ಆಯಿತು ಸರ್. ಅದರಿಂದ ಮುಂದಕ್ಕೆ ಏನು ಅನ್ನೋದು ಈ ಹೋರಾಟ ಆದಮೇಲೆ ನೋಡಬೇಕು ಸರ್. ಯಾಕೆ ಅಂತಂದರೆ ತಾವು ಈಗ ಅಂಗವಿಕಲರು, ಯಾಕಂತಂದರೆ ಇದು ನೇರವಾಗಿ ಎಲ್ಲರಿಗೂ ಗೊತ್ತಾಗ್ತಕ್ಕಂಥ. ಯಾಕಂದರೆ ಒಂದು ಕಡೆ ಶ್ರೀಮಂತರು ಇರ್ಬೋದು, ಬೇರೆಯವರೊಂದು ಎಲ್ಲೊಂದು ಕಡೆ ಕಮೆಂಟನ್ನು ಹಾಕ್ತಾರೆ. ಅಂದರೆ ಇಲ್ಲಿ ಯಾರೂ ಕೂಡ ಬಡವರಿಲ್ಲ, ಎಲ್ಲ ಕೂಡ ಶ್ರೀಮಂತರ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಅಂತ. ನಿಮ್ಮಂಥ ವ್ಯಕ್ತಿಗಳು ಅಂತಂದರೆ ಈಗ ಅಂಗವಿಕಲರು ಏನಿದ್ರೆ ತಮ್ಮ ಒಂದು ಖರ್ಚು ವೆಚ್ಚಗಳಿರ್ಬೋದು, ಜೊತೆಗೆ ಒಂದು ಆಸ್ಪತ್ರೆ ಖರ್ಚುಗಳೇನಿರ್ಬೋದು, ಎಷ್ಟು ಕಷ್ಟ ಆಗ್ತಿದೆ ಸದ್ಯದ ಮಟ್ಟದಲ್ಲಿ ಈಗ? ಸರ್ ಹೌದು ಸರ್, ನಿಜವಾಗ್ಲೂ ಅದು ತುಂಬ ಕಷ್ಟ ಆಗುತ್ತೆ. ನಾವು ಒಂದು ಹೊತ್ತು ಊಟಕ್ಕೆ ಕೂಡ ಅದನ್ನೇ ನಂಬ್ಕೊಂಡು ಬದುಕಿದ್ದೀವಿ. ಅದರಲ್ಲಿ ಹಿಂಗೆ ಮಾಡಿದ್ದಾರೆ ಸರ್, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಈಗ ಸದ್ಯ ಏನು ಹೋರಾಟನ ಮಾಡ್ತಾ ಇದ್ದಾರೆ, ಸರ್ಕಾರದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ ಅಂತಂದರೆ ತಮ್ಮ ಮುಂದಿನ ನಡೆ ಏನಂತಮ್ಮ? ಸರ್ ಏನೋ ದೊಡ್ಡವರೆಲ್ಲ ಹೇಳಿದ್ದಾರೆ, ಏನೋ ಒಂದು ನ್ಯಾಯ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಇದಕ್ಕಿಂತ ಹೋರಾಟ ದೊಡ್ಡದಾಗಿ ಮಾಡ್ತಾರೆ ಸರ್. ನೋಡಿದ್ರಲ್ಲ, ಅಂದರೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರ್ತಕ್ಕಂಥವ್ರು, ಒಂದು ಆರ್ಥಿಕ ಸ್ಥಿತಿ ಇರ್ಬೋದು ಅಥವಾ ಒಂದು ದೇಹದ ಬಲಾಢ್ಯದರಾಗಿರ್ಬೋದು, ಈ ಥರದವ್ರು ಕೂಡ ತುಂಬ ಜನ ಒಂದು ವ್ಯಾಪಾರವನ್ನು ಮಾಡ್ಕೊಂಡು ದಿನನಿತ್ಯ ಜೀವನವನ್ನು ಕಳೀತಾ ಇರ್ತಾರೆ. ಆದರೆ ಸರ್ಕಾರ ತೆಗೆದುಕೊಂಡಂಥ ಒಂದು ನಿರ್ಧಾರ ಎಲ್ಲ ಒಂದು ಕಡೆ ಏನು ಸಾಮಾನ್ಯವಾಗಿರೋರ್ಕಂತ ಇಂಥ ಒಂದು ವ್ಯಾಪಾರಿಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಡಪ್ ಜೊತೆ ದರ್ಶನ್, ಎಲ್ಲವಾಗಲೂ ಜನತಾ ಟಿವಿ.